ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೆಯುತ್ತಿರುವ ಯುದ್ಧದ ಪರಿಣಾಮವಾಗಿ ಬೋರ್ವೆಲ್ ಕೊರೆಯುವ ದರದಲ್ಲಿ ಭಾರೀ ಏರಿಕೆ. ಪೂರ್ವ ಕರ್ನಾಟಕ ಬೋರ್ವೆಲ್ ಮಾಲೀಕರು ಹಾಗೂ ಏಜೆಂಟರ ಪ್ರತಿಭಟನೆ. ಹೌದು, ಬೋರ್ವೆಲ್ಗೆ ಅಗತ್ಯವಾದ ಆಯಿಲ್ ಬೀಟ್, ಹ್ಯಾಮರ್ ಹಾಗೂ ಕಾರ್ಬನ್ ಬೆಲೆ ಏರಿಕೆಯಾಗಿದೆ. ಜೊತೆಗೆ ಡೀಸೆಲ್ ದರ ಹೆಚ್ಚಳದಿಂದ ರಿಗ್ ಮಾಲೀಕರಿಗೆ ಹೆಚ್ಚುವರಿ ಹೊರೆ ಉಂಟಾಗಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಆಲಪನಹಳ್ಳಿ ಬಳಿ ಇರುವ ಬೋರ್ವೆಲ್ ಹ್ಯಾಂಡ್ನಲ್ಲಿ 200 ಬೋರ್ವೆಲ್ಗಳನ್ನು ನಿಲ್ಲಿಸಿ ಪ್ರತಿಭಟನೆಗೆ ಮುಂದಾದ ಬೋರ್ವೆಲ್ ಮಾಲೀಕರು. ಇನ್ನು ಇದರ ಪರಿಣಾಮವಾಗಿ ಪೂರ್ವ ಕರ್ನಾಟಕದ ಗ್ರಾಮೀಣ ಭಾಗಗಳಲ್ಲಿ ಬೋರ್ವೆಲ್ ಕೊರೆಯುವ ಮಾಲೀಕರು ವೆಚ್ಚ ಗಣನೀಯವಾಗಿ ಏರಿಕೆಯಾಗಿದೆ. 1000 ಅಡಿಗೆ ಈಗ 1,80,00,000 ರೂಪಾಯಿ ಹೆಚ್ಚು ವೆಚ್ಚ ಬರುತ್ತಿದೆ. 1 ವರ್ಷದಲ್ಲಿ ಇದು 2ನೇ ಬಾರಿ ದರ ಏರಿಕೆಯಾಗಿದ್ದು, ಇನ್ನಷ್ಟು ಏರಿಕೆಗೆ ರಿಗ್ ಮಾಲೀಕರು ಬೇಡಿಕೆ ಇಟ್ಟಿದ್ದಾರೆ. ಇವೆಲ್ಲದರ ಮಧ್ಯೆ ಗ್ರಾಮೀಣ ಭಾಗದ ರೈತರು ಸಂಕಷ್ಟದಲ್ಲಿರುವ ಸಂದರ್ಭದಲ್ಲಿ ಬೋರ್ವೆಲ್ ಮಾಲೀಕರಿಂದ ಬೆಲೆ ಏರಿಕೆಯ ಬೆಸಿ ನೇರವಾಗಿ ರೈತನಿಗೆ ತಟ್ಟುತ್ತದೆ. ಇತ್ತ ರೈತರು ಬೆಳೆದ ಬೆಳೆಗಳಿಗೆ ಸಮರ್ಪಕ ಬೆಲೆ ಸಿಗದಿರುವ ರೈತನಿಗೆ ತೀವ್ರ ಸಂಕಷ್ಟವಾಗುತ್ತಿದೆ. ಇನ್ನು ಬೋರ್ವೆಲ್ಗೆ ಬೇಕಾಗಿರುವ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಹಿನ್ನೆಲೆ ಬೋರ್ವೆಲ್ ಮಾಲೀಕರಿಂದ ಅನಿವಾರ್ಯವಾಗಿ ಬೆಲೆ ಏರಿಕೆಗೆ ಮುಂದಾದ ಬೋರ್ವೆಲ್ ಮಾಲೀಕರು ಆರ್ಥಿಕ ಸಂಕಷ್ಟದಲ್ಲಿರುವ ಬೋರ್ವೆಲ್ ಮಾಲೀಕರಿಗೆ ರೈತರು ಸಹಕರಿಸುವಂತೆ ಮನವಿ ಮಾಡಿದ್ದಾರೆ. ಇನ್ನು ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ ಸೇರಿದಂತೆ ಹಲವೆಡೆ ರಿಗ್ ಮಾಲೀಕರು ಲಾರಿಗಳನ್ನು ನಿಲ್ಲಿಸಿ ಪ್ರತಿಭಟನೆಗೆ ಮುಂದಾದ ಘಟನೆ ನಡೆದಿದೆ. ಇದು ನಿನ್ನೆ ಒಂದು ಶನಿವಾರದಿಂದ ನಾವು 5 ದಿವಸದಿಂದ ಬೋರ್ ಗಾಡಿ ಸ್ಟ್ರೈಕ್ ಮಾಡ್ತಾ ಇದ್ವಿ. ನಾವೇನು ಬೋರ್ ಒಡಿಸಿ ಕೂಡ ನಮ್ಗೆ ಲಾಭ ಇಲ್ದಿರಾಗಿತ್ತು. ಮತ್ತೆ ನಮ್ಮ ಓನರ್ಸು, ನಮ್ಮ ಪ್ರಕಾಶಣ್ಣ ಇವರೆಲ್ಲ ಸೇರಿಬಿಟ್ಟು ನಮ್ಮ ಚರಣತನು, ನಮ್ಮ ಮುಳಬಾಗ ಪ್ರಕಾಶ, ನಮ್ಮ ಕೋಲಾರ ಸ್ವಾಮಿ ಅವರಿಗೆಲ್ಲ ಮನವಿ ಮಾಡಿದ್ರು. ಸ್ವಾಮಿ ಇದ್ರ ಬಂದು ಮೇನ್ ಏಜೆಂಟ್ ಅಲ್ಲಿ ಸೀನಿಯರ್, ಒಂದು 40-50 ವರ್ಷ ಈ ಬೋರ್ವೆಲ್ ಫೀಲ್ಡ್ ಅಲ್ಲಿ ಕೆಲಸ ಮಾಡಿರೋಂಥವ್ರು. ಬೋರ್ವೆಲ್ ಫೀಲ್ಡ್ಗೆ ಅವ್ರು ಸೀನಿಯರ್ ಆಗಿರೋದು. ಅವ್ರ ಹತ್ರ ನಾವು ಕೇಳ್ಕೊಂಡ್ರಿ, ಸ್ವಾಮಿ ನಾವು ಪಾಯಿಂಟ್ ಹೊಡೆದು ನಮ್ಗೇನು ಲಾಭ ಬರ್ತಾ ಇಲ್ಲ, ಏನ್ ಮಾಡೋದು ಅಂತ. ನಾವು ಏಜೆಂಟ್ ಜೊತೆ ಮಾತಾಡ್ತೀರಿ ಅಂತಂದ್ರು. ಏಜೆಂಟ್ ಜೊತೆ ಮಾತಾಡ್ತೀನಿ ಅಂತ ಒಂದು 10 ದಿವಸ ಅವ್ರು ಏನು ಹೇಳಿಲ್ಲ. ಆಮೇಲೆ ಏನ್ ಮಾಡಿದ್ರು, ನಾವು ಓನರ್ಸ್ ಎಲ್ಲ ಸೇರ್ಬಿಟ್ಟು ಗಾಡಿ ಸ್ಟ್ರೈಕ್ ಮಾಡೋಣ ಅಂತ ನಿಲ್ಸಿದ್ರಿ. ಗಾಡಿನ ತಂದು ನಿಲ್ಸ್ಬಿಟ್ಟು ಒಂದು ಶನಿವಾರದಿಂದ ನಿಲ್ಸಿರಿ 5 ದಿವಸ. ನಿನ್ನೆ ಏಜೆಂಟ್ ಮತ್ತೆ ನಾವು ಓನರ್ಸ್ ಎಲ್ಲ ಸೇರ್ಬಿಟ್ಟು ಒಂದು ಸಭೆ ಮಾಡಿದ್ರಿ. ಒಂದು ಸಭೆ ಮಾಡ್ಬಿಟ್ಟು 1,80,000 ರೂಪಾಯಿ 1000 ಅಡಿ ಮಾಡಿದ್ರಿ. ನಾವೇ ಗಾಡಿಯಿಂದ ಪೈಪ್ ಹಾಕಿದ್ರೆ 450, 480, 2.5, 2.8 ಕೇಸಿಂಗ್ ಆಗ್ತಾ ಇದ್ರಿ. ಇಲ್ಲ ಪಾರ್ಟಿನೇ ಕೇಸಿಂಗ್ ತಂದು ಕೊಟ್ಟಂದ್ರೆ 80 ರೂಪಾಯಿ ಎರೆಕ್ಷನ್ ಚಾರ್ಜ್ ಮಾಡಿದ್ರೆ, ಊಟದ 1,500, ಟ್ರಾನ್ಸ್ಪೋರ್ಟ್ 1,500 ಮಾಡಿದ್ರೆ, ಒಂದು ವೆಲ್ಡಿಂಗ್ 300 ರೂಪಾಯಿ ಮಾಡಿದ್ರಿ. ಈ ಲೇಬರ್ ಬಿಟ್ಟು ಮತ್ತೆ ಈ ಲೇಬರ್ ಸಮಸ್ಯೆಯಿಂದ ಆಯಿಲು ಮತ್ತೆ ಓಸು ಇದೆಲ್ಲ ಜಾಸ್ತಿ ಆಗಿರೋದ್ರಿಂದ ನಾವು ಎಲ್ಲ ಒಂದು ಸಭೆ ಮಾಡಿ, ಈ ಸಭೆಯಲ್ಲಿ ನಾವು 1,80,000 ಮಾಡ್ಕೊಂಡು ನಮಗೂ ಓನರ್ಸ್ ಉಳಿಬೇಕು, ಮತ್ತೆ ರೈತರು ಉಳಿಬೇಕು, ಮತ್ತೆ ನಮ್ಮ ಏಜೆಂಟ್ ಉಳಿಬೇಕು ಅಂತ ಹೇಳ್ಬಿಟ್ಟು ಒಂದು ನಮ್ಮ ಸಭೆಯಲ್ಲಿ, ನಮ್ಮ ಓನರ್ ಸಭೆಯಲ್ಲಿ, ಏಜೆಂಟ್ ಸಭೆಯಲ್ಲಿ ಒಂದು ಸಭೆ ಮಾಡ್ಕೊಂಡು ನಿನ್ನೆ ರೇಟ್ ಫಿಕ್ಸ್ ಮಾಡಿದ್ರಿ ಸರ್. ಈ ರೇಟ್ ಫಿಕ್ಸ್ ಇಂದ ಇವಾಗ ರೈತರಿಗೆ ಮತ್ತೆ ನಿಮ್ಗೆ ಯಾವ ರೀತಿ ಸಮಸ್ಯೆ ಇಲ್ಲ ಇವಾಗ ಅಂತ ಸರ್? ರೈತರಿಗೂ ಮಲವಡಿಸ್ಬೇಕು, ರೈತರಿಗೂ ಮಲವಡಿಸ್, ನಮಗೆ ಓನರ್ಸ್ಗೂ ಇವತ್ತೊಂದು ರೇಟಲ್ಲಿ ಹೊಡಿಬೇಕು ಅಂದ್ರೆ 2 ಲಕ್ಷ ಮಾಡಲೇಬೇಕು ಸರ್. ಇವತ್ತೊಂದು ರೇಟಲ್ಲಿ ಏನೋ ನಾವು ಇವತ್ತೊಂದು 2,60,00,000, 70 ಲಕ್ಷ ಗಾಡಿ ಬಂಡವಾಳ ಹಾಕಿ ಇವಾಗ EMI ಕಟ್ಬೇಕು. ನಾನು 4,25 ಲಕ್ಷ EMI ಕಟ್ಬೇಕು ತಿಂಗಳ, 3,25 ಲಕ್ಷ ಸಂಬಳ ಕೊಡಬೇಕು, 1 ಲಕ್ಷ ಊಟ ಕೊಡಬೇಕು. ಈ ತರ ಎಲ್ಲ ಮಾಡೋದ್ರಿಂದ ನಮ್ಗೆ ಇವತ್ತಿನ ದಿನದಲ್ಲಿ ಮಾರ್ಕೆಟಲ್ಲಿ ಮಾಡಿದ್ರೆ ನಾವು ಇವತ್ತು 2 ಲಕ್ಷ ರೂಪಾಯಿ 1000 ಅಡಿ ಮಾಡಲೇಬೇಕು ಸರ್. 1000 ಅಡಿ ಮಾಡಿದ್ರೆ ನಮ್ಗೇನು ಒಂದು 10ರಿಂದ ಒಂದು 15-20 ಸಾವಿರ ಕಾಸು ಸಿಗುತ್ತೆ ಸರ್. ಇವತ್ತೊಂದು ರೇಟಲ್ಲಿ ಮಾಡ್ಕೊಂಡ್ರೆ ನಮ್ಮ ಗಾಡಿಯಿಂದ ಏನೋ ಸಂಬಳ ಕೊಡ್ಬೋದು, ಡ್ಯೂ ಕಟ್ಟಕ್ಕೆ ಏನೋ ಒಂದು ದಾರಿ ಹುಡ್ಕೊಬೋದು. 1,80,000 ಮಾಡಿದ್ರೆ ಇದರಲ್ಲಿ ನಮ್ಗೆ ಹೆಚ್ಚಿನ ಲಾಭ ಏನಿಲ್ಲ ಸರ್. ಇವತ್ತಿನ ದಿನದಲ್ಲಿ ಹೆಚ್ಚಿನ ಲಾಭ ಇವತ್ತು 2.25 ಕೋಟಿ 2.25 ಕೋಟಿ ಗಾಡಿಗೆ ಬಂಡವಾಳ ಹಾಕಿದ್ರೆ ನಮ್ಮ ಪಾಯಿಂಟ್ಗೆ ಹೋದ್ರೆ ಒಂದು 1000 ಅಡಿ ಹೋದ್ರೆ ನಮ್ಗೊಂದು 20,000 ಸಿಕ್ಕಿದ್ರೆ, ಇಷ್ಟೆಲ್ಲ ಬೋರ್ವೆಲ್ ಲಾರಿ ಮಾಡ್ತಾ ಇದ್ರೆ ಒಂದು ಪಾಯಿಂಟಲ್ಲಿ 20,000 ಸಿಕ್ಕರೆ ನಾವು ಏನೋ ಒಂದು ಜೀವನ ಮಾಡ್ಬೋದು ಸರ್. ಇವತ್ತಿನ ದಿನದಲ್ಲಿ ಖರ್ಚು ಅಲ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡು ಎಲ್ಲರೂ ಮಾತಾಡಿ ಆ ಕಡೆ ರೈತರ ಪರವಾಗಿ ಯೋಚನೆ ಮಾಡಬೇಕಾಗಿರೋ ವಿಷಯ, ಜೊತೆಗೆ ಲಾರಿ ಮಾಲೀಕರ ಪರವಾಗಿ ಕೂಡ ಎರಡೂ ಕಡೆ ಯೋಚನೆ ಮಾಡಿ. ಕಾರಣ ಇಷ್ಟೇ, ರೈತರುಗಳಿಗೆ ಯಾವುದು ಬೆಲೆಗಳಿಲ್ಲ, ತರಕಾರಿಗಳಿಂದ ಹಿಡಿದು ಯಾವುದರಲ್ಲೂ ಬೆಲೆಗಳಿಲ್ಲ. ಹಂಗಂತೇಳಿ ಲಾರಿ ಮಾಲೀಕರು ಗಾಡಿ 5 ದಿವಸದಿಂದ ನಿಲ್ಲಿಸಿರೋದಕ್ಕೆ ನಾವು ಸುಮಾರು ಒತ್ತಡಗಳಾಕಿ ಏನೇನೋ ಮಾತಾಡಿದ್ರು ಕೂಡ ಆಗಲಿಲ್ಲ. ಅವ್ರದ್ದು ಇಷ್ಟೇನೆ, ಬಿಟ್ ರೇಟು, ಯಾಮರ್ ರೇಟು, ಲೇಬರ್ ರೇಟು ಎಲ್ಲ ಬೆಲೆ ಏರಿಕೆ ಆದ ಕಾರಣ ಅವರು ನಮ್ಮ ಕೈಯಲ್ಲಿ ಆಗೋದಿಲ್ಲ, ನಮ್ಗೆ ಒಂದು ಪಾಯಿಂಟ್ ಹೊಡೆದ್ರೆ ನಮ್ಗೆ ಇಷ್ಟು ಲಾಸ್ ಆಗ್ತಾ ಇದೆ, ನಮ್ಗೆ ಇದಕ್ಕೇನಾದ್ರೂ ಒಂದು ಸೊಲ್ಯೂಷನ್ ಹುಡುಕಿ ಕೊಡಿ ಅಂತ ಹೇಳಿದ್ದಕ್ಕೆ ಗಾಡಿ ನಿಲ್ಲಿಸಿ ಮುಷ್ಕರಕ್ಕೆ ಒಳಗಾಗಿದ್ರು. ಆ ನಂತರ 5 ದಿವಸದಿಂದ ನಾವು ನಿನ್ನೆ ಸಭೆ ಸೇರಿ ಎಲ್ಲರೂ ಒಮ್ಮತದ ತೀರ್ಮಾನಕ್ಕೆ ಬಂದು, ಆ ಕಡೆ ಗಾಡಿ ಮಾಲೀಕರಿಗೂ ನಷ್ಟವಾಗದೆ, ರೈತರಿಗೂ ಅನ್ಯಾಯವಾಗದೆ ಒಂದು ತೀರ್ಮಾನಕ್ಕೆ ಬಂದು, ಮೊದಲನೇ ಒಂದು ಸಭೆ ಸೇರಿ ಇದೇ ತರ ತೀರ್ಮಾನ ಮಾಡಿ 1,000 ಅಡಿಗೆ 1,60,000ವರೆಗೂ ತೀರ್ಮಾನ ಮಾಡಿದ್ವಿ. ಆ ನಂತರ ಕೂಡ ಮತ್ತೆ ಬಿಟ್ಟಿನ ಬೆಲೆ ಏರಿಕೆ ಆದ ಕಾರಣ ಆಗಲಿಲ್ಲ.
ಈಗ ಮತ್ತೆ ಸಂಧಾನಕ್ಕೆ ನಿನ್ನೆ ಎಲ್ಲ ಸೇರಿ ಯಾವುದೋ ಒಂದು ಚರ್ಚೆ ನಂತರ ಈಗ ಒಂದು ರೇಟ್ಗೆ ಬಂದಿದ್ದು. ಆ ರೇಟು 0 ಇಂದ 1000 ಅಡಿಗೆ 1,80,000 ಅಂತ ತೀರ್ಮಾನ ಮಾಡಿ, ಆ ರೇಟ್ಗೂ ಗಾಡಿಗಳವರೆಗೆ ವರ್ಕೌಟ್ ಆಗೋದಿಲ್ಲ. ಎಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ದಾರೆ. ನಮ್ಮ ಸ್ವಾಮಿಗಳು ಬಂದು ಅವರು ಸುಮಾರು 50 ವರ್ಷಗಳ ಇವರ ಸುದೀರ್ಘ ಜೀವನ ಬೋರ್ವೆಲ್ ಅಲ್ಲಿ, ಅವರ ಮಾರ್ಗದರ್ಶನದಂತೆ ಅವ್ರ ತೀರ್ಮಾನದಂತೆ ಒಂದು ಬೆಲೆ ನಿಗದಿಪಡಿಸಿ ಆ ರೇಟ್ಗೆ ತೀರ್ಮಾನ ಮಾಡಿರ್ತೀವಿ.